ಏನಂದರೆ ಈ ಕ್ಷೇತ್ರದಲ್ಲೇ ಒಂದು ಲೀಗ್ ವರ್ಷಕ್ಕೊಂದು ಸರಿ ಆದರೂ ಒಂದು ಬಂದು ಹೋದರೆ ಒಂದು ಸಮಾಧಾನ ಚೆನ್ನಾಗಿರುತ್ತೆ. ಭಾಳ ಇಷ್ಟವಾದ ಜಾಗ. ಜೊತೆಗೆ ಇದು ಲಾಸ್ಟ್ ಟೈಮ್ ನಾವು ಕೂಡಲ ಸಂಗಮಕ್ಕೆ ಬಂದಾಗ ಹೇಳಿದರು IPL ಅಂತ ಒಂದು ಮಾಡ್ತೀವಿ ಅಂತ. ನಾನು ಯಾವ IPL ಅಂದಿಲ್ಲ, ಇಳಕಲ್ ಪ್ರೀಮಿಯರ್ ಲೀಗ್ ಅಂತ ಭಾಳ ಜೋರಾಗಿ ಮಾಡ್ತೀವಿ, ನೀವೆಲ್ಲ ಬರಬೇಕು ಅಂತ ಹೇಳಿದ್ರು. ಇನ್ವೈಟ್ ಮಾಡಿದ್ರು. ಖುಷಿ ಆಯ್ತು. ಈಗ ನಾವೆಲ್ಲ ಚಿಕ್ಕವರಲ್ಲೆಲ್ಲ ಊರುಗಳಲ್ಲಿ ಹಳ್ಳಿಗಳಲ್ಲಿ ಟೂರ್ನಮೆಂಟ್ಗಳು ಮಾಡ್ತಾರೆ. ಇವಾಗ ಹೊಸ ಶೇಪ್ ತಗೊಂಡು 35 ಡೇಸ್ ನಡೆಯುತ್ತಂತೆ ಇಡೀ ಟೂರ್ನಮೆಂಟ್ ಲೀಗು. ಸೊ ಭಾಳ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಯಾವಾಗಲೂ ಎಲ್ಲರನ್ನು ಒಟ್ಟುಗೂಡಿಸುತ್ತೆ. ಸೊ ಎಲ್ಲರ ಮಧ್ಯದಲ್ಲಿ ಮೆರವಣಿಗೆ ಎಲ್ಲ ಐ ಥಿಂಕ್ ಅವ್ರಿಗೆ ಚೆನ್ನಾಗಿರುತ್ತೆ. ನಮಗೆ ಮೆರವಣಿಗೆ ಅಂದರೆ ಈವೆಂಟ್ಸ್ ಇದೆಲ್ಲ ಓಕೆ. ಮೆರವಣಿಗೆ ಅಂತಂದಾಗ ಅಂದರೆ ಫ್ಯಾನ್ಸ್ ಇರ್ತಾರಲ್ಲ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿಸಿ ಅಟೆಂಡ್ ಮಾಡೋಕ್ಕೆ ಸರಿ. ತುಂಬ ಜಾಸ್ತಿ ದೂರ ಆದಾಗ ಅಂದರೆ ಪಾಪ ಜೊತೆಗೆ ಅವರೆಲ್ಲ ಟ್ರಾವೆಲ್ ಮಾಡ್ತಿರ್ತಾರಲ್ಲ. ಸರ್, ರಥಗಳಿಗೆಲ್ಲ ಬಾಳೆ ನೋಡಿದ್ದಾರೆ. ಇವತ್ತು ತಾವು ಮೆರವಣಿಗೆಯಲ್ಲಿ ತಮಗೂ ಕೂಡ ಫ್ಯಾನ್ಸ್ ಬಾಳೆ ನೆಸ್ತಿರೋದು ಪ್ರೀತಿಯಿಂದ ಕೊಡ್ತಾರೆ. ಅದರ ಮೇಲೆ ಡಾಂಡಾಲಿ ಅಂತ ಕೊಟ್ಟರು. ಖುಷಿನೇ ಚೆನ್ನಾಗಿತ್ತು. ಹುನಗುಂದದಲ್ಲಿ ಫಸ್ಟ್ ಟೈಮ್ ಹುನಗುಂದಕ್ಕೆ ಬರ್ತಿರೋದು. ಮೆರವಣಿಗೆನೂ ಭಾಳ ಚೆನ್ನಾಗಿತ್ತು. ಸಂಜೆ ಈವೆಂಟ್ಗೆ ಮುಗಿಸ್ಕೊಂಡು ಹೊರಡ್ತೀವಿ. ಆ್ಯಂಡ್ ಭಾಳ ಪ್ರೀತಿ ಮಾಡ್ತಾರೆ ಜನ. ಉತ್ತರ ಕರ್ನಾಟಕದ ಅಭಿಮಾನಿಗಳು ವಿಶೇಷವಾದಂಥ ಪ್ರೀತಿ ಮಾಡ್ತಾರೆ. ಸೊ ಹಾಗಾಗಿ ಈ ಥರದ ಈವೆಂಟ್ಸ್ ಬಂದಾಗ ಅದು ಖುಷಿನೇ. ಅವ್ರ ಜೊತೆ ಒಂದು ಸ್ಟೇಜ್ ನೋಡ್ದಂಗೆ ಆಗುತ್ತೆ. ಅವರು ನಮ್ಮನ್ನು ಹತ್ರದಿಂದ ನೋಡ್ದಂಗೆ ಆಗುತ್ತೆ, ನಾವು ಅವರು ನೋಡ್ದಂಗೆ ಆಗುತ್ತೆ. ಸರ್, ತಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಸರ್ ಈ ಸದ್ಯಕ್ಕೆ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಈಗ ನಮ್ಮದು ಇದೇ ನಮ್ಮ ಹಲಗಲಿ ಸಿನಿಮಾ ಮಾಡ್ತಾ ಇದ್ದೀವಿ. 40% ಶೂಟಿಂಗ್ ಆಗಿದೆ. ಅಲ್ಲಿ ಸ್ಪಾಟಿಗೆ ಅಲಗಲಿ ಅಂದರೆ ಇಲ್ಲೇ ಸ್ಪಾಟಲ್ಲಿ ಏನಾದರೂ ಶೂಟಿಂಗ್ ನಡೆಯುವಂಥದ್ದು ಏನಾದರೂ ಇದೆಯಾ ಸರ್? ಜಿಲ್ಲೆಯಲ್ಲೇ ಬರುತ್ತೆ. ಅದೆಲ್ಲ ಸೆಟ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಲ್ಲ. ಯಾಕಂದರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಕಥೆ ಬ್ರಿಟಿಷ್ ವಿರುದ್ಧ ದಂಗೆ ಅದು 40% ಶೂಟಿಂಗ್ ಆಗಿದೆ. ಆ್ಯಂಡ್ ಅಣ್ಣ ಫ್ರಮ್ ಮೆಕ್ಸಿಕೋ ಬಡವರಾಜಕಲ್ ನಿರ್ದೇಶಕರ ಜೊತೆ 666 ಆಪರೇಷನ್ ಎರಡು ಪ್ಯಾರಲ್ ಶೂಟಿಂಗ್ ನಡೀತಾರೆ. ನೆಕ್ಸ್ಟ್ ಇಯರ್ ರಿಲೀಸ್. ಹಲಗಲಿಗೆಲ್ಲ ಭೇಟಿ ಕೊಟ್ಟಿದ್ರೆ ಸರ್, ಅಲ್ಲೆಲ್ಲ ಏನು ಯೋಚನೆ ಮಾಡಿದ್ದಾರೆ? ನಾನು ಭೇಟಿ ಕೊಡೋಕ್ಕಾಗಿಲ್ಲ, ಬಟ್ ಓದಿದ್ದೀನಿ. ನಿರ್ದೇಶಕರು ಭಾಳ ಭೇಟಿ ಕೊಟ್ಟೆಲ್ಲ ಕೆಲಸ ಮಾಡಿದ್ದಾರೆ. ಬಟ್ ಖಂಡಿತ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸಿ ಖಂಡಿತ ಬಂದು ಭೇಟಿ ಕೊಟ್ಟೆ. ಸರ್, ಅಭಿಮಾನಿಗಳು ನಿಮ್ಗೆ ಎಳ್ನೀರು ಕೊಟ್ಟರು ಸರ್. ಆ ಪ್ರೀತಿ, ಅಭಿಮಾನಿಗಳ ಪ್ರೀತಿಗೆ ಏನೇ ಅದಕ್ಕೇನು ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಅದಕ್ಕೆ ಯಾವಾಗಲೂ ನಾವು ಚಿರಋಣಿ.